ಮೀನರಾಶಿಯಲ್ಲಿ ಶನಿ ವಕ್ರಿಯಾಗಿದ್ದಾನೆ. ಇದರ ಅರ್ಥ ಏನಪ್ಪ? ಶನಿ ಈ ಒಂದು ಸಂಚಾರದಿಂದಾಗಿ ನಮ್ಮ ಜೀವನದಲ್ಲಿ ಏನಾಗುತ್ತೆ, ಏನು ಬದಲಾವಣೆ ಆಗುತ್ತೆ, ಈ ಕುರಿತಾದಂತೆ, ಜೊತೆಗೆ ವಿಶೇಷವಾಗಿ ಕೆಲಸದ ವಿಚಾರದಲ್ಲಿ ಲಾಭದಾಯಕವಾಗಿರುವ ಫಲವನ್ನು ಈ ಮಾಸದಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು. ಇದೆಲ್ಲದರ ಕುರಿತಾಗೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮೊದಲನೇ ಸಾರಿ ಚಾನಲ್ಗೆ ಬಂದಿರುವಂಥವರು ಅಥವಾ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇರುವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡಿ ತಿಳ್ಕೊಬೋದು. ಮೊದಲಿಗೆ ಈ ಮಾಸದಲ್ಲಿರ್ತಕ್ಕಂತಹ ಗ್ರಹಗತಿಗಳ ಬದಲಾವಣೆ ಏನು, ಅದರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಯಾವ ಯಾವ ಬದಲಾವಣೆಗಳು ಆಗುತ್ತೆ, ಯಾವುದು ಲಾಭ ಯಾವುದು ನಷ್ಟ, ಎಲ್ಲವನ್ನು ಕೂಡ ಪರಿಪೂರ್ಣವಾಗಿ ನೋಡ್ಕೊಬರೋದಾಯ್ತು. ಅಂದ್ರೆ ಆಗಸ್ಟ್ 1ನೇ ತಾರೀಕಿಗೆ ಶುಕ್ರ ಕನ್ಯಾ ರಾಶಿಯ ಪ್ರವೇಶ ಮಾಡ್ತಕ್ಕಂಥದ್ದು. ಆಗಸ್ಟ್ 2ನೇ ತಾರೀಕು ಮಿಥುನಕ್ಕೆ ಕುಜಗ್ರಹದ ಪ್ರವೇಶ ಆಗುತ್ತೆ. ಹಾಗೆ 5ನೇ ತಾರೀಕಿಗೆ ವಕ್ರಿಯಾಗಿದ್ದಂತಹ ಬುಧ ಏನಿದಾನಲ್ಲ, ಅವನು ಕರ್ಕಾಟಕ ರಾಶಿಗೆ ಆಗಸ್ಟ್ 5ಕ್ಕೆ ಪ್ರವೇಶ ಮಾಡುತ್ತಾನೆ. ಹಾಗೆ 17ಕ್ಕೆ ಸಿಂಹ ರಾಶಿಗೆ ಸೂರ್ಯ ತನ್ನ ಸ್ವಕ್ಷೇತ್ರಕ್ಕೆ ಒಂದು ಪಾದಾರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಹಾಗೆ 22ನೇ ತಾರೀಕಿಗೆ ಸಿಂಹ ರಾಶಿಗೆ ಬುಧ ಗ್ರಹದ ಪ್ರವೇಶ ಆಗುತ್ತೆ. ಇದಿಷ್ಟು ಈ ಮಾಸದಲ್ಲಿರ್ತಕ್ಕಂತಹ ಮೇಜರ್ ಟ್ರಾನ್ಸಿಷನ್ ಆಗಿರುತ್ತೆ, ಅಂದ್ರೆ ಗ್ರಹಗತಿಗಳ ಬದಲಾವಣೆಗಳಾಗಿರುತ್ತೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಏನಪ್ಪಾ ಅಂತಂದ್ರೆ, ಕೆಲವೊಬ್ಬರ ಜಾತಕದಲ್ಲಿ ರಾಜಯೋಗದಂತಹ ಯೋಗಗಳೇ ಇರುತ್ತೆ, ಆದ್ರೆ ಸಾಮಾನ್ಯ ವ್ಯಕ್ತಿಯ ತರ ಅವರು ಜೀವನವನ್ನ ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಕಾಣ್ತಾರೆ. ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ, ತಮ್ಮ ಜಾತಕವನ್ನ ಅವರು ಪರಿಶೀಲನೆ ಮಾಡಿಕೊಂಡು ನನಗೆ ಯಾವ ದಾರಿಯಲ್ಲಿ ಹೋದ್ರೆ ಸಕ್ಸಸ್ ಸಿಗುತ್ತೆ, ಯಾವುದು ಲಾಭ ಯಾವುದು ನಷ್ಟ ಅಂತ ಹೇಳಿ ಪರಿಪೂರ್ಣವಾಗಿ ತಿಳ್ಕೊಂಡಿರ್ತಾರೆ. ನಿಮ್ಮ ಪ್ರೀತಿ ಪ್ರೇಮ ವಿಚಾರಗಳಲ್ಲಿ, ರಿಲೇಶನ್ಶಿಪ್ ವಿಚಾರದಲ್ಲಿ, ಕರಿಯರ್ ಅಲ್ಲಿ ಯಾವ ದಿಕ್ಕಲ್ಲಿ ಹೋಗ್ಬೇಕು ಅಂತ ಹೇಳಿ ನಿಮ್ಗೆ ಡೌಟ್ಸ್ ಇತ್ತು, ಗೊತ್ತಾಗ್ತಾ ಇಲ್ಲ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ, ಅದು ಆಗುತ್ತಾ ಆಗಲ್ವಾ, ಈ ರೀತಿ ಹಲವಾರು ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಎಲ್ಲದಕ್ಕೂ ಕೂಡ ದಾರಿ ದೀಪವಾಗಿ ನಿಮ್ಮ ಜನ್ಮ ಜಾತಕವನ್ನ ಇಟ್ಕೊಂಡು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ನೀವು ಕಂಡುಕೊಳ್ಬಹುದು. ಅಥವಾ ಜಾತಕವೇ ಇಲ್ಲ, ಏನ್ ಮಾಡಬೇಕು ಅಂದ್ರೆ ಒಂದು ತಾಂಬೂಲ ಪ್ರಶ್ನೆ ಅಥವಾ ಪ್ರಶ್ನಾಶಾಸ್ತ್ರಗಳ ಮುಖಾಂತರದಲ್ಲೂ ಕೂಡ ನಿಮ್ಮ ಪ್ರಶ್ನೆಗಳಿಗೆ ನೇರವಾದ ಉತ್ತರವನ್ನ ಕೂಡ ನೀವು ಕಂಡುಕೊಳ್ಳಬಹುದು. ಜೊತೆಗೆ ಪ್ರಶ್ನಾಶಾಸ್ತ್ರದಲ್ಲಾಗಿರ್ಬೋದು ಅಥವಾ ನಿಮ್ಮ ಜನ್ಮ ಜಾತಕವನ್ನ ನೋಡುವಾಗ ಯಾವ ಗ್ರಹಗತಿ ನಿಮಗೆ ತೊಂದರೆ ಕೊಡ್ತಾ ಇದೆ, ಅದಕ್ಕೆ ಏನು ಪರಿಹಾರ ಮಾಡಬೇಕು, ಅಥವಾ ಯಾವ ಗ್ರಹ ನಿಮ್ಮ ಜಾತಕದಲ್ಲಿ ಬಲಿಷ್ಠನಾಗಿದ್ದಾನೆ ಅಥವಾ ಆಕ್ಟಿವ್ ಆಗದೆ ಕೂತಿದ್ದಾನೆ, ಆ ಗ್ರಹಗತಿಗಳನ್ನ ಆಕ್ಟಿವೇಟ್ ಮಾಡೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸರಿಯಾದ ದಾರಿಯಲ್ಲಿ ಹೋಗೋದಕ್ಕೆ ನಿಮಗೆ ಅದು ಸಹಾಯಕವಾಗುತ್ತೆ. ಶನಿ ವಕ್ರಿಯಾಗಿದ್ದಾಗ ಬಹಳ ವಿಶೇಷವಾಗಿರ್ತಕ್ಕಂತಹ ಫಲವನ್ನು ಅವನು ಕೊಡ್ತಾನೆ. ಏನಪ್ಪಾ ಅಂತಂದ್ರೆ, ವಕ್ರಿ ಆಗೋದಂದ್ರೆ ಏನಂದ್ರೆ ಶನಿ ಹಿಂಚಲನೆ ಮಾಡೋದು ಅಂತ ಹೇಳಿ, ಬಟ್ ಆಕ್ಚುಲಿ ಅದು ಆ ಥರ ಅಲ್ಲ. ಶನಿ ಏನು ವಕ್ರಿ ಆಗೋದಿಲ್ಲ, ಬಟ್ ಜ್ಯೋತಿಷ್ಯದ ಒಂದು ಡಿಗ್ರಿ ಕ್ಯಾಲ್ಕುಲೇಷನ್ ಅಲ್ಲಿ ಅದು ವಕ್ರಿ ಅಂತ ಹೇಳಿ ಬರುತ್ತೆ. ಶನಿ ಯಾವುದೇ ಕಾರಣಕ್ಕೂ ವಕ್ರಿ ಆಗೋದಿಲ್ಲ. ಓಕೆ, ಸೊ ಇದರ ಕುರಿತಾಗಿ ಇನ್ನೊಂದು ದಿವಸ ಏನಾದರೂ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ. ಆದರೆ ವಕ್ರಿ ಅನ್ನುವಂಥ ಒಂದು ಪದ ಏನಿದೆಯಲ್ಲ, ಅದು ಇವತ್ತಿನ ಟೆಕ್ನಾಲಜಿ ಎಲ್ಲವನ್ನ ಇಟ್ಕೊಂಡಾಗ ಇಟ್ ಈಸ್ ಫಾಲ್ಸ್. ಆಯ್ತಾ? ಹಾಗಾಗಿ ಶನಿ ವಕ್ರಿ ಅಂತಕ್ಕಂಥ ವಿಚಾರ ಏನೂ ಇಲ್ಲ. ಹಾಗಾಗಿ ಮೀನರಾಶಿಯವರು ಹೆದರ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಓಕೆ, ಹಾಗೆ ಶನಿ ವಕ್ರಿ ಅಂತ ಹೇಳಿ ನಾನು ಏನು ಬದಲಿಸ್ತಾ ಇದ್ದೀನಿ ಪದ, ಇದು ಪ್ರೆಡಿಕ್ಷನ್ ವೈಸ್ ನೋಡಿದಾಗ ಒಂದು ಡಿಗ್ರಿ ಏನು ಚೇಂಜಸ್ ಆಗ್ತಾ ಇದೆಯಲ್ಲ, ಅದರಿಂದಾಗಿ ಒಂದು ಫಲಗಳಂತ ಹೇಳಿ ಮೀನರಾಶಿಯವರು ಇಲ್ಲಿ ಅರ್ಥ ಮಾಡ್ಕೋಬೇಕು. ಶನಿ ಅವನ ಒಂದು ಉಳಿದಿರ್ತಕ್ಕಂತಹ ಒಂದು ಸಂಚಾರ ಏನಿದೆಯಲ್ಲ ನಿಮ್ಮ ರಾಶಿಯಲ್ಲಿ, ಆ ಒಂದು ಹಿಂಚಲನೆ ಅಂತೇನು ಹೇಳ್ತೀವಿ, ಇದರಿಂದಾಗಿ ಸ್ವಲ್ಪ ಅರ್ಧಕ್ಕೆ ನಿಂತು ಹೋದ ಯೋಜನೆಗಳು, ತೊಂದರೆಗೆ ಒಳಪಟ್ಟಂತಹ ಒಂದು ವ್ಯವಹಾರಗಳು, ಹಾಗೆ ಒಂದು ಸ್ವಲ್ಪ ಸ್ಲೋ ಡೌನ್ ಆಗುವಂಥ ಸಾಧ್ಯತೆಗಳು ಬರುತ್ತೆ. ಕಚೇರಿಯಲ್ಲಿ ನೀವು ಈ ಹಿಂದೆ ಮಾಡಿರ್ತಕ್ಕಂತಹ ತಪ್ಪುಗಳು ತಿದ್ದುಕೊಳ್ಳಲಿಕ್ಕೆ ಒಂದು ಅವಕಾಶ ಅನ್ನೋದು ಸಿಗುತ್ತೆ. ಮತ್ತು ನೀವು ಶ್ರಮವನ್ನು ವಹಿಸಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಮಾಸದಲ್ಲಿ ಒಂದಷ್ಟು ಶುಭ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಹಣಕಾಸಿನ ನಿರ್ಧಾರವನ್ನು ಶಿಸ್ತನ್ನು ಬಯಸ್ತದೆ ಶನಿ ಗ್ರಹ ಯಾವತ್ತಿದ್ರೂ. ಹಾಗಾಗಿ
ಹಿಂದೆ ಮಾಡಿದ ತಪ್ಪುಗಳಿಂದ ನೀವು ತಿದ್ದುಕೊಂಡು ಪಾಠವನ್ನು ಕಲ್ತ್ಕೋಬೇಕು. ದೀರ್ಘಕಾಲದಿಂದ ಸಿಗಾಕೊಂಡಿರುವಂತಹ ಹಣ ಅಥವಾ ಬರಬೇಕಾದಂತಹ ಹಣ ಮರಳಿ ಬರೋದಕ್ಕೆ ನೀವು ಹೆಚ್ಚಿನ ಶ್ರಮವನ್ನು ಪಟ್ಕೊಳ್ಬೇಕಾಗತ್ತೆ. ಆದರೆ ಪ್ರಯತ್ನ ಪಟ್ಟರೆ ಮಾತ್ರ ಇಲ್ಲಿ ನಿಮಗೆ ಯಶಸ್ಸು ಅನ್ನೋದು ಸಿಗುವಂಥದ್ದು. ಇನ್ನು ಸಂಬಂಧಗಳ ಬಗ್ಗೆ ನೋಡೋದಾಯಿತು ಅಂದರೆ, ಹಿಂದೆ ನಡೆದಿದ್ದಂತಹ ಕಹಿ ಘಟನೆಗಳನ್ನು ಮರೆತು ತಪ್ಪು ತಿಳುವಳಿಕೆಗಳನ್ನು ದೂರ ಇಟ್ಟು ಖಂಡಿತವಾಗ್ಲೂ ಮುಂದೆ ಚೆನ್ನಾಗಾಗಬೇಕು ಅಂತ ಹೇಳಿ ನೀವು ಯೋಚನೆ ಮಾಡಿದ್ರೆ ನಿಮಗೆ ಶನಿ ಸಹಾಯ ಮಾಡ್ತಾನೆ. ಹಾಗೂ ಸಂಗಾತಿ ಅಥವಾ ಕುಟುಂಬದವರ ಜೊತೆಗೆ ಹಳೆಯ ವಿಚಾರಗಳನ್ನು ಕೆದಕಿ ಮಾತಾಡುವಂತಹ ಅಭ್ಯಾಸವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು. ದೈಹಿಕ ಸಮಸ್ಯೆಗಳು, ವಿಶೇಷವಾಗಿ ಜಾಯಿಂಟ್ ಪೇನ್ಸು, ಕಾಲು ನೋವು, ಜೀರ್ಣಕ್ರಿಯೆ ತೊಂದರೆಗಳಿತ್ತು ಅಂದರೆ ಅದು ಮತ್ತೊಮ್ಮೆ ಬರುವಂತಹ ಸಾಧ್ಯತೆ ಇರುತ್ತೆ. ಎಚ್ಚರಿಕೆಯಿಂದ ಇರಿ. ಹಾಗೂ ಆರೋಗ್ಯದ ವಿಚಾರದಲ್ಲಿ ಯಾವುದೇ ಒಂದು ನಿರ್ಲಕ್ಷ್ಯವನ್ನು ನೀವು ಮಾಡೋದಕ್ಕೆ ಹೋಗಬೇಡಿ. ಹಾಗೂ ಈ ಸಮಯದಲ್ಲಿ ಯಾವುದೇ ಒಂದು ಹೊಸ ಸಾಹಸಗಳಿಗೆ, ಅಪರಿಚಿತ ವ್ಯಕ್ತಿಗಳ ಜೊತೆಗೆ ಕೈ ಹಾಕೋದಕ್ಕೆ ಹೋಗಬೇಡಿ. ಯಾವುದೇ ಒಂದು ವ್ಯವಹಾರದ ವಿಚಾರವಾಗಿ ಹಳೆಯ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ಮುಗಿಸುವುದರ ಕಡೆ ಗಮನವನ್ನು ಇಟ್ಕೊಳ್ಳಿ. ಹಾಗೆ ನಿಮ್ಮ ಒಂದು ವಿವಾಹ, ಶನಿ ಪ್ರಭಾವ ಇರೋದ್ರಿಂದ ಒಂದು ವೈಚಾರಿಕವಾಗಿ ಭಿನ್ನಾಭಿಪ್ರಾಯಗಳು ಮೂಡ್ಬೋದು. ಆದ್ದರಿಂದ ತಾಳ್ಮೆ ಅಂತಕ್ಕಂಥ ಅವಶ್ಯಕತೆ ಖಂಡಿತವಾಗ್ಲೂ ಬರುತ್ತೆ. ಆಸ್ತಿ ಖರೀದಿ ಮಾರಾಟ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ರೆ ಈ ತಿಂಗಳು ಸ್ವಲ್ಪ ನಿಧಾನಗತಿಯ ಪ್ರಗತಿ ಅನ್ನೋದಾಗತ್ತೆ. ಹೊಸ ಮನೆ ಅಥವಾ ಭೂಮಿ ಖರೀದಿಸಕ್ಕೆ ಯೋಚನೆ ಮಾಡ್ತಾ ಇದ್ರೆ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಜನ್ಮ ಶನಿ ಸಂಚಾರ ಇರೋದ್ರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸ್ಕೋಬೇಕಾಗತ್ತೆ. ಆಗಲೇ ಹೇಳಿದಾಗೆ ಸ್ವಲ್ಪ ಕಾಲು ನೋವು ಬರುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗೆ ಧ್ಯಾನವನ್ನು ಮಾಡ್ತಕ್ಕಂಥದ್ದು ನಿಮಗೆ ಸ್ವಲ್ಪ ಒಳ್ಳೆ ಒಂದು ಹೆಲ್ತ್ ಬೆನಿಫಿಟ್ ಅನ್ನೋ ತಂದುಕೊಡುತ್ತೆ. ಹಾಗಾದರೆ ಸ್ವಲ್ಪ ಸ್ಟ್ರೆಸ್ ಅನ್ನೋದನ್ನು ರಿಲೀಫ್ ಮಾಡುತ್ತದು. ಮತ್ತು ವಾಹನ ಚಲಾವಣೆ ಮಾಡಬೇಕಾದ್ರೆ ತುಂಬ ಜಾಗರೂಕರಾಗಿರಬೇಕು. ನಿಮ್ಮದಲ್ಲದ ತಪ್ಪಿಗೆ ಶಿಕ್ಷೆ ಆಗುವಂಥ ಸಾಧ್ಯತೆ ಬರುತ್ತೆ. ಹೊಸ ವಾಹನ ಖರೀದಿ ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ, ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಒಳ್ಳೆಯದು. ಆಗಸ್ಟ್ 17ನೇ ತಾರೀಕು ಸೂರ್ಯ ಸಿಂಹರಾಶಿಯ ಪ್ರವೇಶ ಮಾಡ್ತಾನೆ. ಅದು 6ನೇ ಮನೆ ಆಗಿರುತ್ತೆ. ಬುಧನ ಜೊತೆ ಸೇರೋದ್ರಿಂದ ವಿಪರೀತವಾಗಿರ್ತಕ್ಕಂತಹ ರಾಜಯೋಗ ಅನ್ನೋದು ನಿಮಗೆ ಬರುತ್ತೆ. ಇದು ನಿಮಗೆ ಸಾಲಬಾಧೆಯಿಂದ ಮುಕ್ತಿ ತಂದುಕೊಡುತ್ತೆ. ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸ್ತೀರಿ. ಹಾಗೂ ಈ ಒಂದು ಪ್ರಿಕಾಷನ್ಸು ಅಥವಾ ಮುನ್ನೆಚ್ಚರಿಕೆಗಳು ನೀವೇನೋ ತಗೋಬೇಕು ಅಂದರೆ, ಜನ್ಮ ಶನಿ ಇರೋದ್ರಿಂದ ಆಲಸ್ಯವನ್ನು ಬಿಟ್ಟು ಸಕ್ರಿಯವಾಗಿ ಕೆಲಸ ಮಾಡಿ. ಕುಟುಂಬದಲ್ಲಿ ಅಥವಾ ಕಚೇರಿಯಲ್ಲಿ ಮಾತಾಡಬೇಕಾದ್ರೆ ಅಹಂಕಾರದ ಧ್ವನಿ ಇರದಂತೆ ಎಚ್ಚರಿಕೆಯಿಂದ ವಹಿಸ್ಕೊಳ್ಳಿ. ಸಣ್ಣ ಪುಟ್ಟ ದೈಹಿಕ ತೊಂದರೆಗಳು ಕಂಡು ಬಂದರೆ ತಕ್ಷಣ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಎಷ್ಟು ದಿನ ಅಂತ ಹೇಳಿ ಈ ಕಷ್ಟದ ಜೀವನವನ್ನು ಮಾಡ್ತೀರಿ? ನೀವು ಕೂಡ ಹೊರಗಡೆ ಬರಬೇಕು, ನಾವು ಕೂಡ ಸುಖವಾಗಿರಬೇಕು ಅಂತಕ್ಕಂಥ ಒಂದು ಅಭಿಲಾಷೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ನಿಮ್ಮೆಲ್ಲರಿಗೂ ಕೂಡ ಉಪಯೋಗವಾಗ್ತಕ್ಕಂತಹ ವಿಚಾರವನ್ನು ತಿಳಿಸ್ಕೊಡ್ತೇನೆ ನೋಡಿ. ಈ ಪ್ರಪಂಚ ಯಾವತ್ತು ಸೃಷ್ಟಿ ಆಯ್ತಲ್ಲ ಅವತ್ತೇ ಒಂದಷ್ಟು ವಿಚಾರಗಳು ಈ ಪ್ರಪಂಚದ ಭೂಮಿಯ ಆಳದಲ್ಲಿ ಬಂದಿರುತ್ತೆ. ಅದು ಜೆಮ್ ಸ್ಟೋನ್ಸ್ ಅಂದ್ರೆ ರತ್ನಗಳು. ಈ ರತ್ನಗಳನ್ನ ಬಳಸ್ಕೊಂಡು ನಾವು ಯಾವ ಗ್ರಹಗತಿಗೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಋಷಿ ಮುನಿಗಳು ಹಿಂದಿನ ಕಾಲದಲ್ಲೇ ತಿಳಿಸ್ಕೊಟ್ಟಿದ್ದಾರೆ. ಇದ್ಯಾವುದು ನಾವು ಗೊತ್ತಿಲ್ಲದೆ ಸುಮ್ಮನೆ ಆ ಕಷ್ಟದ ಜೀವನದಲ್ಲೇ ಬದುಕ್ತಾ ಇರ್ತೀವಿ. ಆ ಕಷ್ಟದಿಂದ ಹೊರಗಡೆ ಬರ್ಲಿಕ್ಕೆ ಈ ರತ್ನವನ್ನ ಬಳಸ್ಕೊಂಡು ನೀವು ಕೂಡ ಅಭಿವೃದ್ಧಿಯನ್ನ ಕಾಣ್ಬೋದು. ನಿಮ್ಮ ರಾಶಿಯ ಪ್ರಕಾರ, ಜೊತೆಗೆ ನಿಮ್ಮ ಕುಂಡಲಿ ಹಾಗೂ ನಿಮಗೆ ಏನು ಸಮಸ್ಯೆ ಆಗ್ತಾ ಇದೆ ಅದರ ಪ್ರಕಾರ ಕಸ್ಟಮೈಸೇಷನ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ಆದಂತಹ ಕ್ರಿಸ್ಟಲ್ಗಳನ್ನ ನಾವು ಒದಗಿಸಿ ಕೊಡ್ತಾ ಇದ್ದೇವೆ. ಈ ವಿಶೇಷವಾದ ಕ್ರಿಸ್ಟಲ್ ಮಣಿ ಬ್ರೇಸ್ಲೆಟ್ ಏನಿದೆಯಲ್ಲ, ಇದನ್ನ ನೀವು ಧರಿಸ್ಕೊಳ್ಳೋದ್ರಿಂದ ನೇರವಾಗಿ ನಿಮ್ಗೆ ಯಾವ ಗ್ರಹಗತಿ ತೊಂದರೆ ಕೊಡ್ತಾ ಇದೆಯೋ ಅದಕ್ಕೆ ಅನುಗುಣವಾಗಿರುವಂತಹ ಪರಿಹಾರವೇ ನಿಮಗೆ ಸಿಗುತ್ತೆ. ನಮ್ಮ ಗ್ರಹಚಾರವನ್ನ ನೇರವಾಗಿ ಈ ರತ್ನಗಳು ಕಂಟ್ರೋಲ್ ಮಾಡಬಲ್ಲದು ಮತ್ತು ನಮ್ಮ ಜೀವನದ ಲಕ್ ಅನ್ನೋದು ಕೂಡ ಈ ಒಂದು ಗ್ರಹಗತಿಗಳನ್ನ ಆಕ್ಟಿವೇಶನ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೂ ಕೂಡ ಶುಭವಾಗುತ್ತೆ. ನಿಮಗೂ ಕೂಡ ಈ ವಿಶೇಷವಾದ ಮಣಿಗಳು ಬೇಕಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ, ಬ್ರೇಸ್ಲೆಟ್ ಬೇಕು ಅಥವಾ ಕ್ರಿಸ್ಟಲ್ ಮಣಿಗಳು ಅಂತ ಹೇಳಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾವು ತಲುಪಿಸ್ಕೊಡ್ತೇವೆ. ಹಾಗೂ ಆಗಸ್ಟ್ ತಿಂಗಳಲ್ಲಿ ಶನಿದೇವರು ಒಂದು ಸ್ವಲ್ಪ ವಕ್ರಿ ಜುಲೈ ತಿಂಗಳಲ್ಲಿ ಆಗಿರ್ತಾರೆ. ಇದರಿಂದಾಗಿ ನಿಮಗೆ ಒಂದಷ್ಟು ತೊಂದರೆಗಳು ಅಂತಕ್ಕಂಥದ್ದು ಏನಾದರೂ ಭಾಸ ಆಗ್ತಾ ಇದೆ ಅಂದರೆ ಮಂಗಳವಾರ ಅಥವಾ ಶನಿವಾರದ ದಿವಸ ಹನುಮಾನ್ ಚಾಲೀಸವನ್ನು ಜಪ ಮಾಡ್ಕೊಳ್ಳಿ. ಮಾನಸಿಕವಾಗಿ ಧೈರ್ಯ ತಂದುಕೊಡುತ್ತೆ. ಓಂ ಶನಿಶ್ಚರಾಯ ನಮಃ ಅಂತಕ್ಕಂಥ ಮಂತ್ರವನ್ನು 108 ಬಾರಿ ಎಳ್ಳೆಣ್ಣೆಯಲ್ಲಿ ದೀಪ ಹಚ್ಬಿಟ್ಟು ಹೇಳಬೇಕು. ಮನೆಯಲ್ಲಾದರೂ ದೇವಸ್ಥಾನದಲ್ಲಾದರೂ ಮಾಡಬಹುದು. ಮಾಡೋದ್ರಿಂದ ಶನಿಯ ಉಪಟಳಗಳು ಕಮ್ಮಿ ಆಗುತ್ತೆ.
ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುವಂಥದ್ದು, ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸೋದ್ರಿಂದ ಶನಿ ದೋಷ ಕಮ್ಮಿ ಆಗುತ್ತೆ. ಎಳ್ಳೆಣ್ಣೆಯನ್ನು ದಾನ ಮಾಡೋದ್ರಿಂದ, ದೇವಾಲಯಕ್ಕೆ ದೀಪ ಹಚ್ಚಲಿಕ್ಕೆ ಎಳ್ಳೆಣ್ಣೆಯನ್ನು ದಾನ ಮಾಡೋದ್ರಿಂದ ಶನಿಯ ಅಥವಾ ಒಂದು ನೆಗೆಟಿವ್ ಎಫೆಕ್ಟ್ ಎಲ್ಲ ದೂರ ಆಗುವಂಥದ್ದು. ನಿರ್ಗತಿಕರಿಗೆ ಅನ್ನದಾನ ಮಾಡಿ ಅತ್ಯಂತ ಶುಭವಾದ ಫಲವನ್ನು ನೀವು ಇಲ್ಲಿ ನಿರೀಕ್ಷೆ ಮಾಡ್ಬೋದು. ನಿಮ್ಮ ಜೀವನದಲ್ಲಿ ದಾಂಪತ್ಯದಲ್ಲಿ ತೊಂದರೆ, ಗಂಡ ಹೆಂಡತಿದೇನೋ ತೊಂದರೆ, ಪ್ರೀತಿ ಪ್ರೇಮ ವಿಚಾರದಲ್ಲಿ ತೊಂದರೆ, ಅಥವಾ ಕರಿಯರಲ್ಲಿ ಯಾವ ದಿಕ್ಕಲ್ಲಿ ಹೋಗಬೇಕು ಅಂತ ಗೊತ್ತಾಗದೆ ಕನ್ಫ್ಯೂಷನ್ಸ್ ಆಗ್ತಾ ಇತ್ತು ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ, ಅಥವಾ ಕಾಲ್ ಮುಖಾಂತರ ನಿಮ್ಮ ಪ್ರಶ್ನೆಗಳಿಗೆ ಸರಿಯಾದ ರೀತಿಯಾಗಿರ್ತಕ್ಕಂತಹ ಮಾರ್ಗದರ್ಶನ ತಿಳಿಸ್ಕೊಡ್ಲಾಗತ್ತೆ. ಅದರ ಸದುಪಯೋಗವನ್ನು ತಾವು ಪಡ್ಕೊಳ್ಬೋದು. ಹಾಗೂ ನೇರವಾಗಿ ಬಂದು ಭೇಟಿ ಮಾಡಿದ್ರು ಕೂಡ ಶಾಸ್ತ್ರೋಕ್ತ ಪರಿಹಾರವನ್ನು ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸ ಕಾರ್ಯಗಳು ಕೂಡ ಈ ಮಾಸದಲ್ಲಿ ನೆರವೇರಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಸರ್ವೇ ಜನ ಸುಖಿನೋ ಭವಂತು.